ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಬನ್ನಿ ಗೋಧಿ ರೊಟ್ಟಿಯನ್ನು ಮಾಡ್ಕೊಂಡು ಬೇಗ ತಿನ್ಕೊಂಬಂದ್ಬಿಡೋಣ. ಮಾಡಬೇಕಾಗಿರುವಂತಹ ವಿಧಾನ ಹಾಗೂ ಇಂಗ್ರೀಡಿಯೆಂಟ್ಸ್: ಗೋಧಿ ಹಿಟ್ಟು ಬೇಕು, ಒಂದು ಈರುಳ್ಳಿಯನ್ನು ತಗೊಂಡು ಸಣ್ಣದಾಗಿ ಹೆಚ್ಕೋಬೇಕು, 7 ರಿಂದ 8 ಎಸಳು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ಅರ್ಧ ಹೋಳು ತೆಂಗಿನಕಾಯಿಯಲ್ಲಿ ಒಂದು ಸಣ್ಣ ಕಪ್ನಷ್ಟು ನಮಗೆ ತೆಂಗಿನ ತುರಿ ಬೇಕಾಗುತ್ತೆ. ಇದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು, 2 ಒಣಮೆಣ್ಸಿನ್ಕಾಯಿನ ಸಣ್ಣದಾಗಿ ಒಂದು ಸ್ವಲ್ಪ ಲೈಟಾಗಿ ಹುರ್ಕೊಂಬಿಟ್ಟು, ಒಂದು ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ತರಿಯಾಗಿ ತುರ್ಕೊಂಬಿಡ್ರಿ. ಆಮೇಲೆ ನೆಕ್ಸ್ಟ್ ಒಂದು ಸಣ್ಣ ಬೌಲ್ ತೊಗೊಂಬಿಟ್ಟು ಅದಕ್ಕೆ 1-2 ಲೋಟ ಸಣ್ಣ ಕಾಫಿ ಕಪ್ ಆಗುವಷ್ಟು 1-2 ಲೋಟ ನೀರನ್ನು ಹಾಕ್ಕೊಂಡು ಅದಕ್ಕೆ ಕಲ್ಲು ಉಪ್ಪನ್ನು ಸೇರಿಸ್ಕೊಂಬಿಟ್ಟು ಈಗ ನೋಡಿ ನಾನು ಏನೇನು ಆ್ಯಡ್ ಮಾಡ್ತೀನಿ ಅದನ್ನೆಲ್ಲ ಹಾಕೊಂಬಿಡಿ. ಈಗ ನೋಡಿ ನಾನು ಏನೇನು ಆ್ಯಡ್ ಮಾಡ್ತೀನಿ: ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ, ನೆಕ್ಸ್ಟು ಏನು ಹಾಕ್ತಾಯಿದ್ದೀನಿ, ಆವಾಗಲೇ ಗ್ರೈಂಡ್ ಮಾಡಿಕೊಂಡೆ ಅಲ್ವಾ, ಅದನ್ನು ಹಾಕೋತಾಯಿದ್ದೀನಿ, ಗ್ರೈಂಡ್ ಮಾಡ್ಕೊಂಡಿರ್ತಕ್ಕಂಥ ಮಿಕ್ಸ್ಚರು. ನೆಕ್ಸ್ಟು ಕಾಯನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಈಗ ಈರುಳ್ಳಿನ ಹಾಕೋತೀನಿ, ನೆಕ್ಸ್ಟು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ಕೊಂಡು ಒಂದು 2 ರಿಂದ 3 ಸೆಕೆಂಡು ಕುದಿಸ್ಬೇಕಷ್ಟೇ. ಅದು ನೀರು ಕುದಿ ಬರಬೇಕು, ಅದು ರಸ ಎಲ್ಲ ಬಿಡ್ಕೋಬೇಕು, ಆ ನೀರಿಗೆ ಬೇಯಿಸಬೇಕು ಕಣ್ರಿ ಹಾಗೇ. ಆಮೇಲೆ ನೋಡಿ ಚೆನ್ನಾಗಿ ಅಲ್ಲಿ ಒಂದು ಕುದಿ ಬರುತ್ತೆ. ಈಗ ಬಂತು ನೋಡಿ ಕುದಿ, ಹಂಗಿರಬೇಕು ಕುದಿ. ಆ ಥರ ಬಂದು ಸ್ಮೆಲ್ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ, ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಈಗ ನಾನು ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಮಾಡ್ತಾ ಇರೋದು 2 ರೊಟ್ಟಿ, ಸೊ ಹಾಗಾಗಿ ನಾನು ಅಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಆಯಿತಾ. ಈ ಮಿಕ್ಸ್ಚರಲ್ಲಿ ಕಲಿಸ್ಕೋಬೇಕು ನೀವು. ಇದಕ್ಕೆ ನೋಡಿ ಈಗ ಸಾಂಬಾರು ಸೊಪ್ಪು ಹಾಕೋತಾ ಇದ್ದೀನಿ. ಈ ಮಿಕ್ಸ್ಚರಲ್ಲಿ ಕಲಿಸ್ಕೊಂಡು, ರೊಟ್ಟಿ ತವ ಎಲ್ಲರ ಮನೆಯಲ್ಲೂ ಇರುತ್ತೆ ಅಲ್ವಾ, ರೊಟ್ಟಿ ತವದ ಮೇಲೆ ಮಾಡಬೇಕು. ಯಾವುದೇ ಕಾರಣಕ್ಕೂ ನಾನ್ ಸ್ಟಿಕ್ ತವಗಳನ್ನ ಯೂಸ್ ಮಾಡಬೇಡಿ ಆಯ್ತಲ್ವಾ. ಆರೋಗ್ಯ ದೃಷ್ಟಿಯಿಂದ ದೋಸೆಗೂ ಸಮೇತ ನಾನ್ ಸ್ಟಿಕ್ ತವಗಳನ್ನ ಯೂಸ್ ಮಾಡಬೇಡಿ. ಇದು ನನ್ನ ರಿಕ್ವೆಸ್ಟ್ ಅಂತನಾದರೂ ಅಂದ್ಕೊಳ್ಳಿ. ನೋಡಿ ಈ ರೀತಿ ಚೆನ್ನಾಗಿ ತಟ್ಟಬೇಕು, ತವ ಮೇಲೇ ಹಾಕಿ. ಕೈಗೆ ಗೋಧಿ ಹಿಟ್ಟು ಅಂಟ್ತಾ ಇರುತ್ತೆ, ಕೈಗೆ ನೀರು ಮಾಡಿಕೊಂಡು ಸ್ವಲ್ಪ ಎಣ್ಣೆನೋ ನೀರೋ ಏನೋ ಮಾಡಿಕೊಂಡು ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅನಿಸುತ್ತೆ ಆ ಥರ ನೀಟಾಗಿ ತಟ್ಟಿ. ತಟ್ಟೋದಕ್ಕೆ ಹೋಗ್ಬೇಡಿ ಜೋರಾಗಿ, ಅದು ಹರ್ಕೊಂಬಿಡುತ್ತೆ. ಗೋಧಿ ಹಿಟ್ಟಲ್ವ, ಮೊದಲೇ ಬಿಸಿನೀರಲ್ಲಿ ಹಾಕಿ ಕಲಸಿರೋದ್ರಿಂದ ಅದು ತೀರಾ ಸಾಫ್ಟಾಗಿರುತ್ತೆ, ಅಂಟ್ತಾ ಇರುತ್ತೆ, ಕಿತ್ತೋಗ್ತಾ ಇರುತ್ತೆ. ಸ್ವಲ್ಪ ನಿಧಾನ ಹಾಕಿ, ಹುಷಾರಾಗಿ ಹಾಕಿ. ಸ್ಟಾರ್ಟಿಂಗ್ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಹೋಗ್ತಾ ಚೆನ್ನಾಗಾಗುತ್ತೆ. ಬರಲಿಲ್ಲ ಅಂತೇಳಿ ರೆಸಿಪಿ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ ಹೋಗ್ಬೇಡಿ, ಬಟ್ ಚೆನ್ನಾಗಿದೆ ರೆಸಿಪಿ, ಹೆಲ್ದಿ ರೆಸಿಪಿ, ತುಂಬ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು, ನಿಮಗೂ ದೊಡ್ಡವ್ರಿಗೂ ತುಂಬ ಒಳ್ಳೆಯದು. ಮಾಡ್ಕೊಂಡು ತಿನ್ನಿ, ಆಮೇಲೆ ಹೇಳಿ. ನೋಡಿ ಈ ರೀತಿ ನೀಟಾಗಿ ಬೆಂದಿದೆ. ಮತ್ತು ಇದನ್ನು ಕಾಯಿ ಚಟ್ನಿ ಜೊತೆ ತಿಂದ್ರಂತೂ ಸಖತ್ತಾಗಿರುತ್ತೆ ರೀ. ಇದೇ ರೀತಿ ಹೆಲ್ದಿ ರೆಸಿಪಿ, ಟೇಸ್ಟಿ ರೆಸಿಪಿ ನಿಮಗೆ ಬೇಕಾ? ಬೇಗ ಸಬ್ಸ್ಕ್ರೈಬ್ ಮಾಡಿ, ಬೇಗ ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮಗೆ ಗೊತ್ತಿರ್ತಕ್ಕಂತಹ ರೆಸಿಪಿಗಳನ್ನ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.